ನೋಡಿ ಫ್ರೆಂಡ್ಸ್, ನೀವು ನನ್ನ ಥರನೇ ಎಲ್ಲನೂ ಹಾಕಿ ಮಸಾಲೆ ರೊಟ್ಟಿನ ಮಾಡಬೇಕಾ? ಎಷ್ಟು ಟೇಸ್ಟಾಗಿ ಫ್ರೆಂಡ್ಸ್ ಡೈಲಿ ಮಾಡ್ಕೊಂಡು ತಿಂತೀರಿ. ಈ ಥರ ಮಾಡಿದ್ರೆ ಎಲ್ಲ ಮಸಾಲೆ ಹಾಕಿದ್ದೀನಿ, ಅದನ್ನೆಲ್ಲ ನಾನು ಇದರಲ್ಲಿ ಹೇಳೋಕ್ಕಾಗಲ್ಲ, ಫುಲ್ ವೀಡಿಯೋ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ಇನ್ನು ಫ್ರೆಂಡ್ಸ್ ನೋಡಿ, ಎಲ್ಲ ನಾನು ಯಾವಾಗಲೂ ಫ್ರೆಂಡ್ಸ್ ನಿಮಗೆ ಗೊತ್ತು, ನಾನು ಮಸಾಲ ರೊಟ್ಟಿ ಜಾಸ್ತಿ ಮಾಡ್ತಾಯಿರ್ತೀನಿ. ಅದರಲ್ಲೂ ಫ್ರೆಂಡ್ಸ್ ರಾಗಿ ರೊಟ್ಟಿ ಮಾಡಬೇಕು, ನಿಮ್ಗೆ ಇನ್ನೂ ಗೊತ್ತಿಲ್ಲ, ತುಂಬ ಟೇಸ್ಟ್ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಇಲ್ಲಿ ತುಪ್ಪ, ನಾನು ಊರಿಂದ ತಂದಿರೋ ತುಪ್ಪ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಈ ಥರ ಹಾಕ್ಕೊಂಡು ಫ್ರೆಂಡ್ಸ್ ನೀವು ತಿನ್ನಬೇಕು. ನೋಡಿ, ತುಪ್ಪ ಇನ್ನೂ ಇದೆ, ನೋಡಿದ್ರಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ವಿಡಿಯೋನ ಫುಲ್ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಈಸಿಯಾಗಿ ಮಾಡಿದ್ದೀನಿ ಅಂತ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ರಾತ್ರಿ ನನ್ನ ಮಗಳು ನಾನು ಬರೋ ಅಷ್ಟರಲ್ಲಿ ಒಂದು ಮುದ್ದೆ ಮಾಡಿಟ್ಟಿದ್ಲು. ನಾನು ಮುದ್ದೆನ ಊಟ ಮಾಡಲಿಲ್ಲ ಫ್ರೆಂಡ್ಸ್, ಯಾಕೆಂದರೆ ನಾನು ಅಲ್ಲೇ ಊಟ ಮಾಡ್ಕೊಂಡಿದ್ದೆ. ನಾನು ರೈಸ್ ಸ್ವಲ್ಪ ಐತೇನೋ ಆಗಲ್ವೇನೋ ಅಂತ ಹೇಳಿದ್ದೆ. ಆದರೆ ಫ್ರೆಂಡ್ಸ್ ಈಗ ನೋಡಿ, ನಾನು ಇದೇ ಅರ್ಧ ಮುದ್ದೆಯಲ್ಲಿ ನಾನಿವಾಗ ರೊಟ್ಟಿ ಮಾಡ್ತಾಯಿದ್ದೀನಿ. ಏನಿಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮುದ್ದೆಗೆ ನೋಡಿ ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ರಾಗಿ ರೊಟ್ಟಿಗೆ ನಿಮ್ಮ ಮುಂದೆನೇ ಮಾಡ್ಕೊತೀನಿ ನೋಡಿ, ಯಾಕಂದ್ರೆ ಅದು ಎಲ್ಲ ಕಡೆಗೂ ಹೊಂದ್ಕೋಬೇಕಲ್ಲ. ಫಸ್ಟು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಫ್ರೆಂಡ್ಸ್ ಡೈಲಿ ಏನಾದರೂ ಒಂದು ನಾಷ್ಟ ಮಾಡ್ಕೊಂಡು ತಿನ್ನಲೇಬೇಕು. ನಾಳೆಗೆ ಫ್ರೆಂಡ್ಸ್ ದೋಸೆಗೆ ನೆನೆ ಹಾಕ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ನಾನು ಇದಕ್ಕೆ ಪ್ಯಾನ್ಗೆ ಇದನ್ನು ಕಲಸಿರೋದನ್ನ ಹಾಕೋತಾ ಇದ್ದೀನಿ, ನೋಡೋದಲ್ಲ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ಇದು ಮುದ್ದೆಗೆ ಮೊಸರು ಮತ್ತು ಸಾಂಬಾರು ಹಾಕೊಂಡು ಊಟ ಮಾಡೋದು ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಆದರೆ ಅಷ್ಟೊಂದು ಟೈಮು ನಮಗಿಲ್ವಲ್ಲ. ಇನ್ನು ಫ್ರೆಂಡ್ಸ್ ಈಗ ಒಂದೊಂದೇ ಎಲ್ಲನೂ ಸಹ ಕಟ್ ಮಾಡ್ಕೊಳ್ಳೋಣ. ಇಲ್ಲೇ ನೋಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಈಗ ಫ್ರೆಂಡ್ಸ್ ರಾಗಿ ಹಿಟ್ಟು ಹಾಕೊಳ್ಳೋಣ ಬನ್ನಿ. ಈ ಸಲ ನಮ್ಮ ಮನೇಲಿ ಸ್ವಲ್ಪ ಫ್ರೆಂಡ್ಸ್ ರಾಗಿ ಹಿಟ್ಟನ್ನೇ ಜಾಸ್ತಿ ಬಿಡಿಸ್ಕೊಬಂದಿದ್ವಿ, ಹೇಳಿದ್ದೀನಿ ನಿಮಗೆ. ಅದಕ್ಕೆ ಏನೇನು ಹಾಕಬೇಕು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಮಧ್ಯಾಹ್ನಕ್ಕೂ ಸ್ವಲ್ಪ ರೊಟ್ಟಿ ಹಾಕಬೇಕು, ಅದಕ್ಕೋಸ್ಕರ ನೋಡಿ ಇಷ್ಟು ಹಾಕಿದ್ದೀನಿ. ಒಂದು 6-7 ಹಾಕೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಆದರೆ ಅದನ್ನೆಲ್ಲ ಹೆಚ್ಚ್ತೀನಲ್ಲ, ಅದು ಇನ್ನು ನಮಗೆ ಹೆಚ್ಚುತ್ತೆ. ಇರಲಿ, ಬೇಕಿದ್ರೆ ಹಾಕೊಳ್ಳೋಣ, ಇಲ್ಲ ಅಂದರೆ ಫ್ರೆಂಡ್ಸ್ ನೋಡಿ ಈಗ ಇಲ್ಲ ಹಾಕಿದ್ದೀನಿ. ಈಗ ಬನ್ನಿ, ಇದ್ಯಾವ ಸೊಪ್ಪು? ಕೊತ್ತಂಬರಿ ಸೊಪ್ಪನ್ನ ಸೋಸ್ಕೊಳ್ಳೋಣ. ಇನ್ನು ಫ್ರೆಂಡ್ಸ್ ಬೆಳಗ್ಗೆನೇ ಎದ್ದು ನನ್ನ ಕೆಲಸ ಏನೆಲ್ಲ ಆಯಿತು ಅಂತ ನಿಮ್ಗೆ ಹೇಳ್ತೀನಿ. ಇವತ್ತು ಫ್ರೆಂಡ್ಸ್ ಬೆಳಗ್ಗೆನೇ ಎದ್ದು ಬಟ್ಟೆ ಎಲ್ಲ ಒಗ್ದು ಹಾಕಿದ್ದೀನಿ ಫ್ರೆಂಡ್ಸ್. 2 ಡೇಸ್ ಇತ್ತು ಬಟ್ಟೆ, ಒಗೆದು ಹಾಕಿದ್ದೀನಿ. ಬಟ್ಟೆ ಕೆಲಸ ಒಂದು ಆಯಿತು. ಬನ್ನಿ ಫ್ರೆಂಡ್ಸ್, ಇದೇನು ಎಳೆಯೋದು ಅಷ್ಟೊಂದು ಎಳೆಯೋ ಅವಶ್ಯಕತೆ ಇಲ್ಲ. ನೋಡಿ ಫ್ರೆಂಡ್ಸ್, ಈಗ ನಾನು ಇದನ್ನು ಕ್ಲೀನಾಗಿ ಕಟ್ ಮಾಡ್ತೀನಿ. ಎಣ್ಣೆ ಬದನೆಕಾಯಿಗೆ ಫ್ರೆಂಡ್ಸ್ ನಮ್ಮ ಫ್ರೆಂಡು ಊರಿಂದ ಬದನೆಕಾಯಿ ತಂದು ಕೊಟ್ಟವ್ರೆ, ಎಷ್ಟು ಚೆನ್ನಾಗೈತೆ ಗೊತ್ತಾ? ಅದು ನೋಡಿದ್ರೇ ಬಾಯಿ ನೀರು ಬರುತ್ತೆ. ಆದರೆ ಈಗ ಇದನ್ನೆಲ್ಲ ಮಸಾಲ ಹಾಕಿದ್ದೀನಲ್ಲ, ಅದಕ್ಕೆ ಎಣ್ಣೆ ಬದನೆಕಾಯಿ ಮಾಡ್ತಾಯಿಲ್ಲ. ಇನ್ನು ನಾಳೆನೂ ಇನ್ನು ಫ್ರೆಂಡ್ಸ್ ನಾವು ದೋಸೆ ಮಾಡ್ತೀನಿ. ದೋಸೆಗೆ ಆಲೂಗೆಡ್ಡೆ ಪಲ್ಯ ಏನಾದರೂ ಮಾಡ್ತೀನಿ, ನೋಡೋಣ. ಇನ್ನು ಫ್ರೆಂಡ್ಸ್ ಹಬ್ಬದ ಕಾಯೆಲ್ಲ ಉಳಿದಿತ್ತಲ್ಲ, ನೋಡಿದ್ರಲ್ಲ ಫ್ರೆಂಡ್ಸ್. ಇದನ್ನು ಫಸ್ಟು ನೀರಿಗೆ ಹಾಕತ್ತೀನಿ. ನಾನು ಏನೆಲ್ಲ ಹಾಕತ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ ಎಷ್ಟು ಫ್ರೆಂಡ್ಸ್? ಘಮ ಘಮ ಅಂತ ಇದೆ. ಊರ್ದಿದ್ದು ನುಗ್ಗೆ ಸೊಪ್ಪು ತಂದು ಕೊಟ್ಟಿದ್ದಾರೆ. ಈಗ ಅದನ್ನು ನಾನು ಸಣ್ಣದಾಗಿ, ಯಾಕಂದ್ರೆ ರೊಟ್ಟಿಗೆ ಹಾಕೋದಲ್ವ, ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಇವತ್ತು ನಮ್ಮ ಮನೇಲಿ ನಾಷ್ಟ ಬಂದು 10 ಗಂಟೆ ಮೇಲಾಗುತ್ತೆ ಫ್ರೆಂಡ್ಸ್. ಎಲ್ಲ ಕೆಲಸ ಮುಗೀತು, ಪೂಜೆ ಆಯಿತು, ಬಟ್ಟೆ ಒಗ್ದು ಹಾಕಿದ್ದೀನಿ, ಪ್ಯಾಸೇಜ್ ಕ್ಲೀನ್ ಆಯಿತು, ತಲೆಗೆ ಸ್ನಾನ ಮಾಡ್ಕೊಂಡಿದ್ದಾಯಿತು, ದೇವ್ರ ಪೂಜೆ ಮಾಡಿದ್ದಾಯಿತು. ಇನ್ನು ಫ್ರೆಂಡ್ಸ್ ಈ ವಾರ ಎಲ್ಲ ನಾನು ಹೂ ಥರ ಆಗಿಲ್ಲ. ಯಾಕೆ ಅಂದರೆ ಲಕ್ಷ್ಮೀ ಹಬ್ಬಕ್ಕೆ ಮಾರ್ಕೆಟ್ಗೆ ಹೋಗಿದ್ನಲ್ಲ, ಆವಾಗಲೇ ನಾನು ಫ್ರೆಂಡ್ಸ್ 1 kg ಎಕ್ಸ್ಟ್ರಾ ಹೂನ ತಂದು ಇಟ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇದನ್ನು ಸಹ ನೀರೊಳಗೆ ಹಾಕೋಣ, ತೊಳೆದು ಹಾಕೋಕ್ಕೆ. ನೋಡಿ ಫ್ರೆಂಡ್ಸ್, ನಿಮ್ಮ ಮುಂದೆನೇ ತೊಳೆದು ಇದನ್ನೆಲ್ಲ ಹಸಿಟ್ಟು ಹಾಕಿದ್ನಲ್ಲ ನಿಮ್ಮ ಮುಂದೆ, ಅದರೊಳಗಡೆ ಹಾಕ್ತಾಯಿದ್ದೀನಿ. ಎಲ್ಲ ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ ಏನೆಲ್ಲ ಹಾಕಿದ್ದೀನಿ ಅಂತ. ಫ್ರೆಂಡ್ಸ್ ನಮ್ಮ ಓನರ್ ಮನೆ ನಾಯಿಗಳು ಆ ಥರ ಬಗಳೋದು ನಮ್ಮ ಮನೆ ಹತ್ರ, ಯಾವುದೂ ಇಲ್ಲ ನೋಡಿ ಫ್ರೆಂಡ್ಸ್. ಅದು ಆ ಕಡೆ ಇರಲಿ, ಕಸ ಏನಾಗಲ್ಲ. ಇನ್ನು ಇದಾದಮೇಲೆ ಫ್ರೆಂಡ್ಸ್ ನೋಡಿ,
ಕ್ಯಾಬೇಜು ಅದನ್ನು ಸೈಡಲ್ಲಿ ಒಂಚೂರು ಕಟ್ ಮಾಡೋಣ ಅಷ್ಟೇ, ಅದೇನಿಲ್ಲ, ಏನಾಗಿಲ್ಲ. ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ, ಇನ್ನೂ ಒಂದೈತೆ, ಅದರಲ್ಲಿ ಏನೂ ಮಾಡಿಲ್ಲ ಫ್ರೆಂಡ್ಸ್. ನೋಡಿ ನಾನು ಇದರಲ್ಲೇ ತುರ್ಕೊತೀನಿ, ನಿಮ್ಗೆ ಯಾವುದ್ರಲ್ಲಿ ಬೇಕು ಅದರಲ್ಲಿ ತುರ್ಕೊಳ್ಳಿ, ನನಗೆ ಕಟ್ ಮಾಡೋಕ್ಕಂತೂ ಟೈಮ್ ಇಲ್ಲ. ನೋಡಿ ಇನ್ನು ಫ್ರೆಂಡ್ಸ್, ನಾನು ಇಷ್ಟೋ ತನಕ ದಾಳಿಂಬೆ, ಮೊಳಕೆ ಹುಳಿಕಾಳು ಇದನ್ನೆಲ್ಲ ತಗೊಂಡೋಗಿ ನನ್ನ ಮಗಳು ರೂಮಲ್ಲಿ ಕೂತಿದ್ದು, ಅವಳೊಂದು ಸ್ವಲ್ಪ ಬೈಕೊಂಡು ರೇಗಿಸ್ಕೊಂಡು ಯಾರ್ದೋ ಗಾಡಿ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ಕೋಸು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಅದರೊಳಗಡೆಗೆ ಮಿಕ್ಸ್ ಮಾಡೋಣ. ಇದೆಲ್ಲ ಬೇಕಿದ್ರೆ ಕೋಸನ್ನ ಫ್ರೆಂಡ್ಸ್ ನಾವು ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು. ಬನ್ನಿ ಕಟ್ ಮಾಡೋಣ. ಅದೇನಕ್ಕೆ ವೇಸ್ಟ್ ಮಾಡಬೇಕು ಫ್ರೆಂಡ್ಸ್? ಕೋಸು ಒಳ್ಳೆಯದೇ ಶರೀರಕ್ಕೆ. ಒಬ್ಬೊಬ್ರು ಏನಂತಾರೆ, ಅಯ್ಯೋ ಅದು ಈಟು ಯಾವುದು ಇದು ಅಂತ ಯಾರು ಕಂಡಿದ್ವಿ ಫ್ರೆಂಡ್ಸ್? ಅದೆಲ್ಲ ಸುಳ್ಳು. ನೀವೆಲ್ಲ ತರಕಾರಿನೂ ತಿನ್ನಿ, ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ನೀವೆಲ್ಲ ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದನ್ನು ಅದರೊಳಗಡಿಕೆ ಮಸಾಲೆ ಎಷ್ಟಾಗುತ್ತೆ ನೀವೇ ನೋಡಿ. ಇನ್ನು ಫ್ರೆಂಡ್ಸ್, ಇಲ್ಲಿ ಯಾವುದು ಬೆಳ್ಳುಳ್ಳಿ ನೋಡ್ತಾ ಇದ್ದೀರಾ, ನಾನು ಯಾವುದಕ್ಕೂ ಬೆಳ್ಳುಳ್ಳಿನ ಕೆಚ್ಚಿಬಿಟ್ಟೆ ಹಾಕೋದು. ಆಯಿತಾ ಫ್ರೆಂಡ್ಸ್? ಅದನ್ನು ಅದರೊಳಗಡೆ ಹಾಕ್ತೀನಿ. ಈಗ ಈರುಳ್ಳಿ ಫ್ರೆಂಡ್ಸ್, ನಿನ್ನೆ 100 ರೂಪಾಯಿಗೆ 2.5 kg ಅಷ್ಟೇ ಈರುಳ್ಳಿ ರೈಟ್ ಆಗೈತೆ. ಇನ್ನೇನು ರೈಟ್ ಆಗುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ನಮಗೆ 15 ದಿವಸಕ್ಕೆ ಈರುಳ್ಳಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅರ್ಧನೇ ಸಾಕು ಈರುಳ್ಳಿ, ಏನು ಜಾಸ್ತಿ ಅವಶ್ಯಕತೆ ಇಲ್ಲ. ಸ್ವಲ್ಪ ಈರುಳ್ಳಿ ಒಂದು ಹಾಕ್ಬಿಡ್ತೀನಿ ಫ್ರೆಂಡ್ಸ್. ರೈಟ್ ಆದಾಗ ಕಮ್ಮಿ ಯೂಸ್ ಮಾಡಬೇಕು, ಆದರೆ ನಮಗೆ ಕೈ ಬರಬೇಕಲ್ಲ ಫ್ರೆಂಡ್ಸ್, ಕೈ ಬರಲ್ಲ. ನಾನು ಯಾವಾಗಲೂ ಜಾಸ್ತಿನೇ ಈರುಳ್ಳಿನ ಅದರೊಳಗೆ ಹಾಕೋದನ್ನ. ಇನ್ನು ಫ್ರೆಂಡ್ಸ್, ಮೇಯ್ನ್ ಪಾಯಿಂಟು ಮೆಣಸಿನ್ಕಾಯಿ ಒಂದು 3 ಹಾಕ್ತೀನಿ. ಇದಕ್ಕೆ ಫ್ರೆಂಡ್ಸ್ ನೀವು ಬೇಕಿದ್ರೆ ಚಟ್ನಿನಾದರೂ ಹಾಕೋಬೋದು ಮಾಡ್ಕೊಂಡು, ಏನಾದರೂ ಹಂಗೆಲ್ಲಾದರೂ ತಿನ್ಬೋದು. ಇನ್ನು ಫ್ರೆಂಡ್ಸ್, ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ನಮ್ಮ ಮನೇಲಿ ತುಪ್ಪ ಇರೋದನ್ನ. ನೋಡಿ ಫ್ರೆಂಡ್ಸ್, ಸಾಕು ಮೆಣಸಿನ್ಕಾಯಿ 3. ಇದು ತುಂಬ ಖಾರ ಇದೆ ಮೆಣಸಿನ್ಕಾಯಿ ಫ್ರೆಂಡ್ಸ್. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ಒಂದು 3 ನೆಲ್ಲಿಕಾಯಿನ ಒಂದು 4ನ ತುರಿದು ಹಾಕೋಣ, ಅದು ಚೆನ್ನಾಗುತ್ತಲ್ಲ. ಬನ್ನಿ ನಿಮ್ಮ ಮುಂದೆ ತುರ್ತೀನಿ. ಯಾಕೆಂದ್ರೆ ಫ್ರೆಂಡ್ಸ್, ಸ್ವಲ್ಪ ನೆಲ್ಲಿಕಾಯಿ ಜಾಸ್ತಿನೇ ಐತಲ್ಲ, ನಾನೇ ಐಡಿಯಾ ಮಾಡಿದ್ದೀನಿ. ಇವೆಲ್ಲ ಈಸಿಯಾಗಿ ತುರಿಬೋದು ಫ್ರೆಂಡ್ಸ್, ಟೈಮ್ ಇರಬೇಕಷ್ಟೇ ನಿಮಗೆ. ಇನ್ನು ನಾನಿನ್ನು ಬಟ್ಟೆ ಐರನ್ ಮಾಡಿಲ್ಲ. ನೋಡಿ ಫ್ರೆಂಡ್ಸ್, 3 ನೆಲ್ಲಿಕಾಯಿ ಹಾಕ್ತೀನಿ. ಇನ್ನು ಜ್ಯೂಸ್ ಮಾಡ್ಕೊಂಡಿಲ್ಲ, ಮಾಡ್ಕೋಬೇಕು. ರೊಟ್ಟಿ ಒಂದು ಹಾಕಿದ್ರೆ ನಮ್ಮ ಕೆಲಸ ಮುಗೀತು. ನೋಡಿದ್ರಲ್ಲ ಫ್ರೆಂಡ್ಸ್, ನೆಲ್ಲಿಕಾಯಿನ ನಿಮ್ಮ ಮುಂದೆನೇ 3 ನೆಲ್ಲಿಕಾಯಿನ ತುರಿದು ರೊಟ್ಟಿಗೆ ಹಾಕಿದ್ದೀನಿ. ಇದೆಲ್ಲ ವೇಸ್ಟ್ ಎಲ್ಲ ನಾನು ಕಡೆಗೆ ಹಾಕಿರ್ತೀನಿ. ಬನ್ನಿ. ಇನ್ನು ಫ್ರೆಂಡ್ಸ್, ಕಾಯಿ ನಿಮ್ಗಿಷ್ಟ. ನಾನು ನೋಡಿ ಇಷ್ಟು ಕಾಯಿನ ಹಾಕೋತಾ ಇದ್ದೀನಿ, ಯಾಕಂದರೆ ಪೂಜೆ ಕೊಡ್ದಿದ್ದೆಲ್ಲ ಇತ್ತಲ್ಲ, ಖಾಲಿ ಆಗಲಿ ಅಂದ್ಬಿಟ್ಟು. ಫ್ರೆಂಡ್ಸ್, ನಿಮಗೆ ಕಾಯಿ ತುರಿಯೋಕ್ಕಾಗಲಿಲ್ಲ ಅಂದರೆ ಏನಿಲ್ಲ, ಆರಾಮಾಗಿ ದಪ್ಪ ಕಟ್ ಮಾಡ್ಕೊಂಡು ಮಿಕ್ಸಿಲಿ ಇದು ಮಾಡ್ಕೊಂಡ್ರು ಆಯಿತು. ಅದು ತುಂಬ ಚೆನ್ನಾಗಿರುತ್ತೆ. ಆದರೆ ನಾನು ಫ್ರೆಂಡ್ಸ್ ತುರಿತಾ ಇದ್ದೀನಿ, ಏನಕ್ಕೆ ಅಂತ. ಇನ್ನು ನಮ್ಮ ಹುಡುಗಿ ಎದ್ದ ತಕ್ಷಣ ಮೀಟಿಂಗ್ ಸ್ಟಾರ್ಟ್ ಆಯ್ತದೆ, ಮುಖ ತೊಳ್ಕೊಂಡು ಮೀಟಿಂಗ್ ಕೂತಾಳೆ. ನಾವು ಏನು ಕರೆಯೋದು ಫ್ರೆಂಡ್ಸ್ ನೋಡಿ, ಹೆಲ್ತ್ಗೆ ತರಕಾರಿ, ರಾಗಿ ಎಲ್ಲ ತುಂಬಾ ಒಳ್ಳೆಯದು. ಇನ್ನು ಫ್ರೆಂಡ್ಸ್, ಇನ್ನೇನು ಗೌರಿ ಹಬ್ಬ ಬಂತು, ಹೆಣ್ಮಕ್ಳಿಗೊಂದು ಖುಷಿ. ಇನ್ನೇನು ಫ್ರೆಂಡ್ಸ್, ನಂದು ಸೆಕೆಂಡ್ ಶಿಫ್ಟು. ಇನ್ನು ಒಂದು
4 ದಿವಸ ಮುಗೀತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ ತೆಂಗಿನಕಾಯಿ? ಎಷ್ಟಾದರೂ ಹಾಕೊಳ್ಳಿ, ನಿಮ್ಮ ಇಷ್ಟ. ಆಯಿತು. ಈಗ ಅದು ತುರಿದು ಉಳಿದಿರೋದನ್ನ ಸ್ವಲ್ಪ ನಾನು ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಅದು ಅಲ್ಲಲ್ಲೇ ಉಳ್ದೈತಲ್ಲ ನೋಡಿ, ಇದನ್ನು ನೋಡಿ ಫ್ರೆಂಡ್ಸ್, ಇದನ್ನು ಕಟ್ ಮಾಡಿ ನಾನು ಸಣ್ಣದಾಗಿ, ಯಾಕಂದರೆ ತೆಂಗಿನಕಾಯಿ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಉಳಿದಿದ್ದನ್ನೆಲ್ಲ ಫ್ರೆಂಡ್ಸ್ ನಾನು ಬಿಸಿಲಲ್ಲಿ ಇಟ್ಟಿದ್ದೀನಿ ತೆಂಗಿನಕಾಯಿನ. ಅಯ್ಯೋ ಏನು ಫ್ರೆಂಡ್ಸ್, ಯಾವುದಾದ್ರೂ ಸ್ವೀಟ್ ಮಾಡೋಣ ಅಂದರೆ ಇವು ಜಾಸ್ತಿ ಯಾರೂ ತಿನ್ನಲ್ಲ. ಅದಕ್ಕೋಸ್ಕರ ನನಗೆ ಹೆಂಗೂ ಸಾಂಬಾರು ಡೈಲಿ ಬೇಕಲ್ಲ, ಎಲ್ಲನೂ ಕಟ್ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಬಿಟ್ಟಿದ್ದೀನಿ. ಇನ್ನು ಕಾಯಿ 2 ಈರುಳ್ಳಿನ ನಾನು ಎಕ್ಸ್ಟ್ರಾ ಸುಲ್ಕೊಂಡು ಇಟ್ಕೊಂಡಿರ್ತೀನಿ. ಬನ್ನಿ, ಇಲ್ಲೇ ಬೆಳ್ಳುಳ್ಳಿ ಉಳಿದವೆ, ಕೆಚ್ಚ ಹಾಕ್ತೀನಿ. ಎಲ್ಲ ಎತ್ತಾಕೋಣ ಫ್ರೆಂಡ್ಸ್, ಯಾಕಂದರೆ ಇದನ್ನೆಲ್ಲ ಎತ್ತಾಕೋತೀನಿ. ಅದೆಲ್ಲ ಆಯ್ತಲ್ಲ ಫ್ರೆಂಡ್ಸ್. ಬನ್ನಿ, ಈಗ ನೋಡ್ತಾ ಇದ್ದೀರಾ ಎಲ್ಲನೂ ಹಾಕಿರೋದು. ಇದು ಮಸಾಲ. ಇದಾದಮೇಲೆ ಫ್ರೆಂಡ್ಸ್ ನೋಡಿ, ಇದಕ್ಕೆ ಏನೇನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಏನು ಹಾಕ್ತೀನಿ ನಾನು ಅಂದರೆ ಫ್ರೆಂಡ್ಸ್, ಜೀರಿಗೆ ಇನ್ನೂ ಸುಲ್ಕೋಬೇಕು ಫ್ರೆಂಡ್ಸ್. ನೋಡಿ, 2 ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ಎಳ್ಳನ್ನ ಫ್ರೆಂಡ್ಸ್ ನೀವು ಎಷ್ಟಾದರೂ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿದ್ರಾ, ಕರಿ ಎಳ್ಳು ಡೈಲಿ ನಾವು ಆರೋಗ್ಯಕ್ಕೆ ಎಷ್ಟು ತಿಂತೀವೋ ಅಷ್ಟು ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಇಷ್ಟು ಹಾಕಿದ್ದೀನಿ. ಇನ್ನೂ ಇಲ್ಲಿ ಎಳ್ಳೈತೆ, ಸುರಿಬೇಕು. ಅದೆಲ್ಲ ಆದಮೇಲೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಉಪ್ಪು ಇಷ್ಟು ಬೇಕೇ ಬೇಕು, 1/4 ಸ್ಪೂನು. ಈಗ ಫ್ರೆಂಡ್ಸ್ ಅದನ್ನು ನೀಟಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೆಲ್ಲ ತರಕಾರಿ ಮತ್ತು ಏನು ಸೊಪ್ಪು ಇದನ್ನೆಲ್ಲ ನಿಮ್ಮ ಮುಂದೆನೇ ತೋರಿಸಿದ್ದೀನಿ. ಇದನ್ನು ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ನಿಮ್ಮ ಮುಂದೆನೇ ಅದಕ್ಕೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಯಾಕಂದರೆ ನಾನು ಆಲ್ರೆಡಿ ಮುದ್ದೆನ ಸಣ್ಣದಾಗಿ ಮುರಿದಾಕಿದೆ. ಇದು ಕಲಸೋಕ್ಕೆ ನಿಮಗೆ ಗೊತ್ತು. ಯಾವುದನ್ನು ಯಾಕೆ ವೇಸ್ಟ್ ಮಾಡಬೇಕು ಫ್ರೆಂಡ್ಸ್. ಇದು ಸೊಪ್ಪಿನ ರೊಟ್ಟಿ ಥರ ತುಂಬ ಚೆನ್ನಾಗಿರುತ್ತೆ. ನೀವೇ ನೋಡ್ತಾ ಇದ್ದೀರಾ. ಆಮೇಲೆ ಮನೇಲಿ ಯಾರಾದರೂ ನಾನು ಆ ರೊಟ್ಟಿ ತಿನ್ನಲ್ಲ, ಈ ರೊಟ್ಟಿ ತಿನ್ನಲ್ಲ ಅಂತಾರಲ್ಲ, ಅವ್ರಿಗೆ ನೀವು ಫ್ರೆಂಡ್ಸ್ ಇದನ್ನು ಆರಾಮಾಗಿ ಮಾಡ್ಕೊಡ್ಬೋದು. ನೋಡಿ, ನಾನು ನೀರೇ ಹಾಕ್ತಾಯಿಲ್ಲ, ಯಾಕಂದರೆ ಫಸ್ಟೇ ಮುದ್ದೆ ಎಲ್ಲ ಇದು ಮಾಡಿದ್ನಲ್ಲ. ಜೀರಿಗೆ ನಿಮಗೆ ಬೇಕಾ ಇನ್ನೊಂದೆರಡು ಜಾಸ್ತಿ ಹಾಕೊಳ್ಳಿ, ಅದು ನಿಮಗೆ ಸೇರ್ಕೊಂಡಿದ್ದು. ಕಾಯಿ ಬೇಕಾ ತುರ್ದು ಹಾಕೊಳ್ಳಿ. ಇನ್ನು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವುದಾದ್ರೂ ಸೊಪ್ಪಿದ್ರೆ ಏನಾದರೂ ಇದ್ದರೆ ಫ್ರೆಂಡ್ಸ್, ಸಬ್ಬಕ್ಕಿ ಸೊಪ್ಪಿದ್ರೆ ಹಾಕ್ತಾಯಿದ್ದೆ. ಸಬ್ಬಕ್ಕಿ ಸೊಪ್ಪು ಖಾಲಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ನೀರೇ ಹಾಕಲಿಲ್ಲ ನಾನು. ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಜನಕ್ಕೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂತಾರೆ. ಯಾಕೆ ಬರಲ್ಲ ಫ್ರೆಂಡ್ಸ್? ಇಷ್ಟೇ, ಒಂದು ಯಾವುದಾದ್ರೂ ಈಗ ಪೇಪರ್ ಮೇಲೆ ತಟ್ಕೊಂಡು ಒಂಚೂರು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಯಾಕೆ ಗೊತ್ತಾ, ಎಣ್ಣೆ ಏನಿದು ಜಾಸ್ತಿ ತಗೊಳ್ಳಲ್ಲ ಫ್ರೆಂಡ್ಸ್. ಎಣ್ಣೆನೂ ಅಷ್ಟೇ ಫ್ರೆಂಡ್ಸ್, ಕಮ್ಮಿನೇ ತಗೊಳತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನಾನು ಇದನ್ನು ಯಾವ ರೀತಿ ತಟ್ತೀನಿ ಅನ್ನೋದನ್ನು ಸಹ ನಿಮಗೆ ನಾನು ತೋರಿಸ್ತೀನಿ. ಏನಿಲ್ಲ ಫ್ರೆಂಡ್ಸ್, ಈಸಿಯಾಗಿ ಒಂದು ಪೇಪರ್ ಮೇಲೆ ಇದನ್ನು ತಟ್ಟೋದು. ನೋಡಿ, ತೆಳ್ಳಗೂ ಆಗಲಿಲ್ಲ, ಗಟ್ಟಿನೂ ಆಗಲಿಲ್ಲ. ನೀವೇನು ಇದನ್ನು ನೆನೆಯೋಕೆ ಇಡಬೇಕು ಯಾವುದಿಲ್ಲ. ಇದು ಫ್ರೆಂಡ್ಸ್ ನೋಡಿ, ನಾನು ಇರಲಿ ರೊಟ್ಟಿ ಇದ್ರೆ ಏನು ತೊಂದರೆ ಇಲ್ಲ. ನೋಡಿದ್ರಾ ಫ್ರೆಂಡ್ಸ್, ನಿಮ್ಮ ಮುಂದೆನೇ ಕಲಸಿದ್ದೀನಿ ಎಲ್ಲನ ಹಾಕ್ಕೊಂಡು. ಬೇಕಾದರೆ ಒಂಚೂರು ನೀರು ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟೇ.
ಕಾಣಿಸ್ತಾ ಇದೆ ಫ್ರೆಂಡ್ಸ್. ಈಗ ಇದನ್ನು ಕವರ್ ಮೇಲೆ ಸ್ವಲ್ಪ 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 ಹಿಟ್ಟನ್ನ ತಗೊಂಡು ನೋಡಿ, ನಿಮ್ಮಿಷ್ಟ, ನಿಮ್ಗೆ ಏನು ದೊಡ್ಡದು ಬೇಕೋ ಚಿಕ್ಕದು ಬೇಕೋ ಆ ಥರ ನೋಡಿ ಫ್ರೆಂಡ್ಸ್. ಈ ಥರ ಸ್ವಲ್ಪ ಎಣ್ಣೆ ಸರಿಕೊಂಡು ತಟ್ಟೋದನ್ನು ನಿಮಗೆ ಈಗ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ನೀವು ಯಾವುದಾದ್ರೂ ಪೇಪರ್ ಇದು ಕವರು ನಾನು ಕಟ್ ಮಾಡ್ಕೊಂಡಿದ್ದೀನಿ, ಬ್ರೆಡ್ ತಂದಿದ್ದು ಕವರ್ನ. ಇದಕ್ಕೆ ಫ್ರೆಂಡ್ಸ್ ನೋಡಿ, ಇಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಸ್ವಲ್ಪ ಎಣ್ಣೆನ ಈ ಥರ ಪೇಪರಿಗೆ ಸರಿಕೊಳ್ಳೋದು ಕಾಣಿಸ್ತಾ ಇದೆಯಾ? ಬನ್ನಿ ಈಗ ನೋಡಿ, ಉಂಡೆ ಮಾಡ್ಕೊಂಡಿದ್ದೀನಿ. ನೀಟಾಗಿ ತಟ್ಟ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದನ್ನು ನೀವು ಕೈಯಲ್ಲೇ ತಟ್ಟಬೇಕು, ತೋರಿಸ್ತೀನಿ ನಿಮಗೆ. ಆ ಕಡೆ ಅಂಚನ್ನು ಕಾಯಕ್ಕಿಟ್ಟಿದ್ದೀನಿ. ನಿಮಗೆ ಎಷ್ಟು ದೊಡ್ಡದು ಬೇಕಾ ಚಿಕ್ಕದು ಬೇಕಾ ಅದು ನಿಮ್ಮ ಇಷ್ಟ ಫ್ರೆಂಡ್ಸ್. ಏನು ಅಂಟಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ನಾವು ರೊಟ್ಟಿನ ಬೇಯಿಸ್ಕೋಬೋದು. ನಾನು ಯಾವುದು ಒಬ್ಬಟ್ಟು ಕವರು ಅದು ಇದು ತಗೋತಾರಲ್ಲ, ಯಾವುದು ತೆಗೆದಿಟ್ಕೊಂಡಿಲ್ಲ ಫ್ರೆಂಡ್ಸ್. ಒಂದು ತಗೋಬೇಕು ಅಂದ್ಕೊಂಡಿದ್ದೀನಿ. ನನ್ನ ಮಗಳಿಗೂ ಹೇಳಿದ್ದೀನಿ, ಒಂದು ನೋಡಿದ್ದೀನಿ ಫೇಸ್ಬುಕ್ಕಲ್ಲೆಲ್ಲ ತೋರಿಸ್ತಾರಲ್ಲ, ಅದ ನೋಡಿ ಫ್ರೆಂಡ್ಸ್. ಇದು ನೀವು ಆರಾಮಾಗಿ ನೋಡಿ ಅಂಟಲ್ಲ, ಕಾಣಿಸ್ತಾ ಇದೆಯಾ? ಈ ರೀತಿ ತೆಗೆದು ಬೇಯಿಸೋಕೆ ಹಾಕ್ಬೋದು. ಬನ್ನಿ ಈಗ ಇಲ್ಲಿ ಹಂಚು ಕಾದೈತೆ, ರೊಟ್ಟಿ ಹಾಕೋಣ ಫ್ರೆಂಡ್ಸ್. ನೋಡಿ, ಚಪಾತಿದು ತೆವೆ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾದಿದೆ. ನಾನು ದೊಡ್ಡದಕ್ಕೆ ಹಾಕಿದ್ದೀನಿ, ದೊಡ್ಡ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ಫ್ರೆಂಡ್ಸ್, ರೊಟ್ಟಿನ ನೋಡಿ ಕೈಯಲ್ಲಿ ತೆಗೆದು ಯಾವ ಥರ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಅದ್ರ ಮೇಲೆ ಯಾವ ಥರ ಬೇಯಿಸೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದು ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್, ಅಂತ ಏನು ಕಷ್ಟ ಇಲ್ಲ. ಕಷ್ಟ ಅನ್ನೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದೇನೋ ಫ್ರೆಂಡ್ಸ್. ನೋಡಿ, ಮಾಡೋಕ್ಕೆ ಕಷ್ಟ ಅಂದರೆ ನಮಗೆ ತಿನ್ನೋಕ್ಕೂ ಕಷ್ಟವೇ ಆಗುತ್ತಲ್ಲ. ಡೈಲಿ ನಮಗೆ ತಿನ್ನೋಕ್ಕೆ ಬೇಕು ಅಂದರೆ ಏನಾದರೂ ಒಂದು ಕಷ್ಟಪಟ್ಟು ನಾವು ಮಾಡಲೇಬೇಕು ಫ್ರೆಂಡ್ಸ್. ನಮ್ಮ ಹುಡುಗಿಯದು ಎಲ್ಲಿ ಬೆಳಗಿಟ್ಟೈತೆ ಗೊತ್ತಿಲ್ಲ, ಮುಚ್ಚಕನ್ನ ಒಂದು ಮೊಚ್ಚಕಾಯಿ ಎಲ್ಲಾರು ಇಟ್ಟಿದ್ದು ಚಿಕ್ಕದ ಚಿಕ್ಕ ಮೊಚ್ಚಕಾಯಿ ಎಲ್ಲಿ ಇಟ್ಟಿದ್ದೀನ? ನಿನ್ನೆ ನಾನೇ ಇಟ್ಟಿದ್ದೀನಿ ಫ್ರೆಂಡ್ಸ್. ಅಯ್ಯೋ, ಎಲ್ಲ ಇರುತ್ತೆ ಬಿಡಿ ಫ್ರೆಂಡ್ಸ್, ಸಿಗುತ್ತೆ. ಈಗ ಇನ್ನೊಂದು ಐತೆ ಬನ್ನಿ ಮೊಚ್ಚಕಾಯಿ, ಅದರಲ್ಲೇ ಸರ್ವ. ಹಿಂಗೇನೆ ಫ್ರೆಂಡ್ಸ್, ಏನು ಮಾಡೋದು ಅರ್ಜೆಂಟು, ನಿಮಗೆ ಗೊತ್ತಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಆ ಥರ ಬೆಂದೈತೆ, ನೀವೇ ನೋಡಿದ್ರೆ. ಈಗ ನೋಡಿ, ನಾನು ಇಷ್ಟೇ ಎಣ್ಣೆ ಜಾಸ್ತಿ ಹಾಕಲ್ಲ. ಇದ್ರ ಮೇಲೆ ನೋಡಿ ಬ್ರಷ್ಷು, ಇದ್ರ ಮೇಲೆ ಹಾಕಿದ್ಮೇಲೆ ನಿಮ್ಗೆ ಇನ್ನೂ ಬೇಕು ಅಂದರೆ ನೋಡಿ ಈ ಥರ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಎಣ್ಣೆನ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಪ್ರತಿಯೊಂದು ರೊಟ್ಟಿನೂ ನಾನು ಅದೇ ಥರ ಬೇಯಿಸ್ಕೊಂಡು ಈ ರೀತಿಯೇ ರೊಟ್ಟಿ ಮಾಡೋದು ಫ್ರೆಂಡ್ಸ್. ನಿಮಗೂ ಯಾರಿಗಾದರೂ ಇದೇ ರೀತಿ ರೊಟ್ಟಿ ಮಾಡ್ಕೊಂಡು ತಿನ್ನಬೇಕು ಅಂದರೆ ನಾನು ಏನು ತೋರಿಸಿದ್ದೀನಿ ವಿಡಿಯೋದಲ್ಲಿ ಅದನ್ನೆಲ್ಲ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಇನ್ನು ಇದೆ ಯಾರಾದರೂ ಫಸ್ಟ್ ವಿಡಿಯೋ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇದಾದಮೇಲೆ ಫ್ರೆಂಡ್ಸ್, ನನ್ನ ವಿಡಿಯೋನ ಇದುವರೆಗೂ ನೀವು ನೋಡಿದ್ದಕ್ಕೆ ನಿಮಗೆಲ್ರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇದೇನು ಅಂತ ಏನು ಕಷ್ಟದ ಕೆಲಸ ಅಲ್ಲವೇ ಅಲ್ಲ, ನೀವೇ ನೋಡ್ತಾ ಇದ್ದೀರಿ ಹೆಂಗೆ ಇದೆಲ್ಲ ಕಾಣಿಸ್ತಾ ಇರೋದೆಲ್ಲ ಕ್ಯಾಬೇಜು, ಕೋಸು, ತೆಂಗಿನಕಾಯಿ ಸೊಪ್ಪು, ಮೆಂತ್ಯ ಸೊಪ್ಪು, ಇದು ಸಾರಿ ಫ್ರೆಂಡ್ಸ್ ನುಗ್ಗೆಕಾಯಿನ ಸೊಪ್ಪು ಎಲ್ಲ ಇದು ನಿಮಗೆ ಕಾಣಿಸ್ತಾ ಇರೋದು. ಹಾಕ್ಕೊಂಡು ತಿನ್ನಿ, ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ನೋಡಿ, ನಮಗೆ ಹೆಲ್ತು ಮುಖ್ಯ. ಇನ್ನು ನಮ್ಮ ಮನೇಲಂತೂ ಫ್ರೆಂಡ್ಸ್ ನಾನು ಡೈಲಿ ನಮಗೆ ತಿನ್ನೋಕ್ಕೆ ಏನಾದರೂ ಒಂದು ಟೇಸ್ಟ್ ಮಾಡ್ತಾನೆ ಇರ್ತೀನಿ. ಇನ್ನು ಈಗ ಫ್ರೆಂಡ್ಸ್ ಚಟ್ನಿ ಏನು ಮಾಡಲಿಲ್ಲ, ತುಪ್ಪ ಇದೆ. ನಿಮಗೇನಾರ ಇದ್ರ ಮೇಲೂ ಇನ್ನೂ ಚಟ್ನಿ ಬೇಕು ಅಂದರೆ ಫ್ರೆಂಡ್ಸ್ ಅದು ನಿಮಗೆ ಸೇರ್ಕೊಂಡಿದ್ದು. ನಾನಂತೂ ಚಟ್ನಿ ಮಾಡಿಲ್ಲ ಫ್ರೆಂಡ್ಸ್. ನೋಡಿ ಬನ್ನಿ ಫ್ರೆಂಡ್ಸ್, ಇವಾಗ ಇದೇನಿಲ್ಲ, ಬೇಗನೆ ಬೇಯುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಉಲ್ಟಾದಲ್ಲಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಓಕೆ ಫ್ರೆಂಡ್ಸ್, ಬಾಯ್.